ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ನೇಹ, ನಂದ್ ಬಿಡೆ, ನೀನ್ ಹೆಂಗಿದ್ಯೆ? ಅಯ್ಯೋ ಸೂಪರ್ ಆಗಿದ್ದೀನಿ. ಎಷ್ಟು ವರ್ಷ ಆಯ್ತಲ್ವಾ ನಾವು ಸಿಕ್ಕಿ ಅಲ್ವಾ? ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಒಂದೇ ಬೆಂಚಲ್ಲಿ ಅಕ್ಕಪಕ್ಕ ಕೂರ್ತಿದ್ವಿ, ಪಾಠ ಮಾತ್ರ ತಲೆಗೆ ಹೋಗ್ತಿರ್ಲಿಲ್ಲ. ಆದ್ರೆ ಟೀಚರ್ನ ಗೋಳೈಕೊಳ್ಳೋದು ಮಾತ್ರ ತಪ್ತಿರ್ಲಿಲ್ಲ. ಹೌದು, ನಾವು ಎಲ್ರೂ ತರ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸೇರಿದಿದ್ರೆ ಇನ್ನೊಬ್ರ ಕಾಲ್ ಕೆಳಗಿರೋ ತರ ಆಗ್ತಿರ್ಲಿಲ್ಲ. ಸ್ನೇಹ ಬಾ, ಕೂತ್ಕೊಂಡು ಮಾತಾಡ. ಕ್ಷಮಿಸು ಸ್ನೇಹ, ನಿನ್ ಮದ್ವೆಗೆ ಬರಕ್ಕಾಗ್ಲಿಲ್ಲ. ಅಯ್ಯೋ ಪರವಾಗಿಲ್ಲ ಕಣೆ, ಮದ್ವೆ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದಲ್ಲ. ಒಳ್ಳೇದಾಯ್ತು ಬಿಡು. ಹೇಗಿದೆ ಮದ್ವೆ ಜೀವನ? ಏನಂತ ಹೇಳಿದೀಪ, ಮನೇಲಿದ್ದಾಗ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದೆ. ಗುಡಿಸ್ಲಲ್ಲೇ ಇದ್ರು ರಾಣಿ ತರ ಮೆರಿತಿದ್ದೆ. ನನಗಿಷ್ಟ ಬಂದಂಗೆ ಬದುಕ್ತಿದ್ದೆ. ಆದ್ರೆ ಎಷ್ಟು ದಿನ ಅಂತ ಹಾಗೆ ಇರಕ್ಕಾಗತ್ತೆ ಹೇಳು? ನನಗೂ ಮದ್ವೆ ವಯಸ್ಸಾಯ್ತು, ಮನೇಲಿ ಗಂಡು ಹುಡ್ಕಕ್ ಶುರು ಮಾಡಿದ್ರು. ಆದ್ರೆ ನನ್ ಮದ್ವೆ ಆಗಕ್ ಯಾರಿಗೂ ಇಷ್ಟ ಇರ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ಈ ನನ್ನ ಬಣ್ಣಕ್ಕೆ, ಈ ನನ್ನ ಅಂದ ಚಂದಕ್ಕೆ ಯಾರು ನನ್ನ ಮದ್ವೆ ಆಗ್ತಿದ್ರು ಹೇಳು? ನನ್ ನೋಡಕ್ ಬಂದವರೆಲ್ಲ ನಿನ್ ಮಗಳು ನೋಡಕ್ ಚೆನ್ನಾಗಿಲ್ಲ, ಇವಳನ್ನ ಯಾರು ಮದ್ವೆ ಆಗ್ತಾರೆ ಅಂತಿದ್ರು. ಇನ್ನು ಕೆಲವರು ನಿನ್ ಮಗಳನ್ನ ಮದ್ವೆ ಆಗ್ಬೇಕು ಅಂದ್ರೆ ಕೇಳ್ದಷ್ಟು ವರದಕ್ಷಿಣೆ ಕೊಡ್ಬೇಕು ಅಂತ ಕೇಳ್ತಿದ್ರು. ನಮ್ಮ ಮನೆಯವರು ಇನ್ಯಾವತ್ತೂ ನನ್ನ ಮಗಳ ಬಾಳಲ್ಲಿ ಬೆಳಕೆ ಬರಲ್ಲ ಅಂತ ನೋವಲ್ಲಿದ್ದಾಗ ಒಂದ್ ಹೊಸ ಭರವಸೆ ತರ ಒಂದ್ ಸಂಬಂಧ ಬಂತು. ನಿಮ್ ಮಗಳು ನೋಡಕ್ ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ, ನಾವು ಮದ್ವೆ ಆಗ್ತೀವಿ ಅಂದ್ರು. ಆ ಮಾತೆ ದೇವರ ಆಶೀರ್ವಾದ ಅನ್ಕೊಂಡು ಬಂದಿರೋ ವರ ಕೈ ತಪ್ಪ ಹೋಗ್ಬಾರ್ದು ಅಂತ ನಮ್ಮಪ್ಪ ಸಾಲ ಮಾಡಿ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ರು. ಆದ್ರೆ ದಿನ ಕುಡ್ಕೊಂಡ್ ಬಂದು ಜಗಳ ಆಡೋ ಗಂಡನ್ಗೆ ಇದುವರೆಗೂ ಯಾರು ಹೆಣ್ಣು ಕೊಟ್ಟಿಲ್ಲ ಅಂತ ಗೊತ್ತಾಗಿದ್ದು ಅವತ್ತೆ. ನೀನ್ ಕಪ್ಪಿದ್ಯಾ, ನೋಡಕ್ ಚೆನ್ನಾಗಿಲ್ಲ, ನಿನ್ನ ಸೊಸೆ ಮಾಡ್ಕೊಂಡ್ ಬಂದಿರೋದೇ ದೊಡ್ಡ ವಿಷಯ ಅಂತ ಪ್ರತಿದಿನ ಅತ್ತೆ ಮಾವ ಹೇಳ್ಸಿ ಆಡ್ಕೊಳ್ತಿದ್ರು. ಗಾಯದ ಮೇಲೆ ಬರೆ ಹಾಕೋತಾರ ನನ್ ಜೀವಕ್ಕಿಂತ ನನ್ ಜಾಸ್ತಿ ಪ್ರೀತಿ ಮಾಡ್ತೀನಿ ನನ್ನಪ್ಪ. ನನ್ನ ನೆನ್ಸ್ಕೊಂಡು ನೋವಲ್ಲಿ ಕೊರಗಿ ಕೊರಗಿ ಕೊನೆಗೂ ಜೀವನೇ ಬಿಟ್ಬಿಟ್ರು ಕಡೆ. ನೋಡು, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗತ್ತೆ. ನಿನ್ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇವ್ರು ಯಾವಾಗ್ಲೂ ನಿನ್ ಜೊತೆ ನೀವು ಇರ್ತಿರ್ತಾರೆ. ಯಾ ದೇವ್ರು? ಆ ದೇವ್ರು ಇರೋದೇ ನಿಜ ಆದ್ರೆ ನಾನು ಇವತ್ತು ಅವನಿಗೆ ಪ್ರಶ್ನೆ ಕೇಳ್ತೀನಿ. ದೇವ್ರೆ, ನನ್ನಂತ ಚೆನ್ನಾಗಿಲ್ದಿರೋ ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ಲೇಬೇಡ. ಒಂದ್ ವೇಳೆ ಮಾಡಿದ್ರು ಅಂದ ಚಂದನ ಕೊಡು, ಜನ ಮೆಚ್ಚೋ ತರ ಸೌಂದರ್ಯ ಕೊಡು. ಇಲ್ದೆ ಹೋದ್ರೆ ಇಲ್ಲೇ ನಿನಗೊಂದು ಹಿಡಿ ಶಾಪ ಹಾಕ್ತೀನಿ. ನಿನಗೆ ಯಾಕೆ ಪೂಜೆ ಮಾಡ್ಬೇಕು? ಇಲ್ಲಿವರೆಗೂ ನಿನ್ನ ವಿಗ್ರಹದ ಮೇಲೆ ಹೂವೆಸಿತಾ ಇದ್ದೆ, ಇನ್ಮೇಲೆ ನಿನ್ನ ಮೇಲೆ ಮಣ್ಣೆಸಿತೀನಿ, ಮಣ್ಣು. ಏನಾಗಿದೆ ನಿಂಗೆ? ಬುದ್ಧಿ ಇರೋರು ಯಾರಾದ್ರೂ ಈ ತರ ಆಡ್ತಾರ?